ರಾಜ್ಯ ಸರ್ಕಾರದಿಂದ ಗೃಹ ಜ್ಯೋತಿ ಸ್ಕೀಮ್ನ ಒಂದು ಪರಿಷ್ಕರಣೆ ಮಾಡಲಾಗ್ತಾ ಇರುವಂಥದ್ದು. ರಾಯಚೂರಿನಲ್ಲೂ ಕೂಡ ಜೆಸ್ಕಾಂ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಂದ ಪರಿಷ್ಕರಣಾ ಕಾರ್ಯ ಚುರುಕುಗೊಂಡಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ರಾಯಚೂರು ನಗರದಲ್ಲಿ ನಾವಿದ್ದೀವಿ. ಪ್ರತಿಯೊಂದು ಮನೆಗೆ ಜೆಸ್ಕಾಂ ಸಿಬ್ಬಂದಿ ಹೋಗುವಂಥದ್ದು ಮತ್ತು ಎಡಿಷನಲ್ ದಾಖಲಾತಿಗಳನ್ನು ಏನು ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಒದಗಿಸುವಂತೆ ಆಯಾ ನಿವಾಸಿಗಳಿಗೆ ಸದ್ಯ ಜೆಸ್ಕಾಂ ಸಿಬ್ಬಂದಿ ಕೇಳ್ತಾ ಇರುವಂಥದ್ದು. ಜೊತೆಗೆ ಆ ದಾಖಲಾತಿಗಳ ಅನುಗುಣವಾಗಿ ಆ್ಯಪ್ನಲ್ಲಿ ನಮೂದನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. ಯಾವುದೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳ ಪರಿಷ್ಕರಣೆ ಅಂತಂದ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಸಾಕಷ್ಟು ವಿರೋಧ ಕೇಳಿ ಬಂದಿತ್ತು. ಇದರ ಮಧ್ಯೆನೇ ರಾಜ್ಯ ಸರ್ಕಾರ ಸದ್ಯ ವಿವಿಧ ಗ್ಯಾರಂಟಿಗಳ ಒಂದು ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಏನು ಗೃಹ ಜ್ಯೋತಿ ಇತ್ತು, ಪ್ರಮುಖವಾಗಿ ಇದನ್ನು ಕೂಡ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಸಾಕಷ್ಟು ದಾಖಲಾತಿಗಳನ್ನು ಈಗಾಗಲೇ ಏನು ಮುಂಚೆ ಕೊಟ್ಟಿದ್ರು ಅವರು ಹೆಚ್ಚುವರಿ ದಾಖಲಾತಿಗಳನ್ನು ಕೊಡುವಂತಹ ಅನಿವಾರ್ಯತೆ ಮತ್ತು ಅಗತ್ಯ ಇರುವಂಥದ್ದು. ಒಂದು ವೇಳೆ ಯಾವುದಾದ್ರೂ ದಾಖಲಾತಿಗಳು ಕಡಿಮೆ ಬಿದ್ದಲ್ಲಿ ಅಥವಾ ಅದನ್ನು ಒದಗಿಸದೇ ಇದ್ದಲ್ಲಿ ಖಂಡಿತವಾಗಲೂ ಅಂತವರು ಗೃಹ ಜ್ಯೋತಿ ಸ್ಕೀಮ್ನಿಂದ ಹೊರಗಡೆ ಬರುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಹೀಗಾಗಿನೇ ಪರಿಷ್ಕರಣೆ ಕಾರ್ಯದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದನ್ನು ತಾವು ನೋಡ್ಬೋದು. ಆಯಾ ನಿವಾಸಿಗಳನ್ನು ಕರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ RR ನಂಬರ್ಗೆ ಅನುಗುಣವಾಗಿ ಎಷ್ಟು ದಾಖಲಾತಿಗಳು ಬೇಕೋ ಪ್ರತಿಯೊಂದನ್ನು ಕೂಡ ಸದ್ಯ ಪರಿಶೀಲನೆ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪರಿಷ್ಕರಣೆ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅಧಿಕಾರಿಗಳಿದ್ದಾರೆ. ಮಾತಾಡ್ತೀನಿ ಸರ್. ಹೇಳಿ, ಗೃಹ ಜ್ಯೋತಿ ಪರಿಷ್ಕರಣೆ ಮಾಡ್ತಾ ಇದ್ರಿ, ಯಾವ ರೀತಿ ಕಾರ್ಯ ನಡೀತಾ ಇದೆ ಅನ್ನೋದು ಸದ್ಯ? ಸೊ 2023 ಜೂನ್ ಜುಲೈಯಲ್ಲಿ ನಾವು ಈ ಗೃಹ ಜ್ಯೋತಿ ಯೋಜನೆ ಸಲುವಾಗಿ ಗ್ರಾಹಕರೇ ಸ್ವಯಂ ಪ್ರೇರಿತರಾಗಿ ಸೇವಾ ಸಿಂಧು ಪೋರ್ಟಲಲ್ಲಿ ನೋಂದಾಯಿಸಿದ್ರು. ಸೊ ನೋಂದಾಯಿಸಿದ ನಂತರ ಆಗಸ್ಟ್ 2023ರಲ್ಲಿ ನಾವು ಪ್ರಥಮ ಜೀರೋ ಬಿಲ್ ಕೊಟ್ಟಿದ್ವಿ ಅರ್ಹ ಫಲಾನುಭವಿಗಳು. ಅದರ ಮುಂದುವರಿದ ಭಾಗವಾಗಿ ಹೆಚ್ಚುವರಿ ದಾಖಲೆಗಳನ್ನು ದಾಖಲಿಸಲಿಕ್ಕೆ ಸರ್ಕಾರದಿಂದ ಒಂದು ಆದೇಶ ಆಗಿದೆ. ಅದು ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದ್ವಿ. ಹೆಚ್ಚುವರಿ ದಾಖಲೆಗಳು ಯಾವ್ಯಾವು? BPL ಕಾರ್ಡು ಹೋಲ್ಡರ್ ಹೌದಾ, ಹಾಗಿದ್ದರೆ ಅದು BPL ಕಾರ್ಡು. ನಂತರ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಮತದಾರರಾಗಿದ್ದರೆ ಎಪಿಕ್ ನಂಬರ್, ವೋಟರ್ ID. ಆನಂತರ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಪಾನ್ ಕಾರ್ಡು. ಆಮೇಲೆ ಪ್ರವರ್ಗ, ನಂತರದಲ್ಲಿ ಬಾಡಿಗೆದಾರ ಇದ್ದರೆ ರೆಂಟ್ ಅಗ್ರಿಮೆಂಟು, ಆಮೇಲೆ ಅವರ ವೃತ್ತಿ. ಸೊ ಇಷ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ನ ನಾವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸ್ತಾ ಇದ್ವಿ. ಗ್ರಾಹಕರಿಂದ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಸರ್, ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು ಏನಂತಂದರೆ ಏನು ಜಾತಿ ಕಾಲಮ್ ಇರುವಂಥದ್ದು. ಜಾತಿ ಮಾಹಿತಿ ಸಂಗ್ರಹ ಯಾಕೆ ಬೇಕು ಈ ಒಂದು ಸ್ಕೀಮ್ನಲ್ಲಿ ಅನ್ನುವಂಥ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಸರ್. ಆ ಬಗ್ಗೆ ಇಲ್ಲ, ಕಾಲಮ್ ಇದೆ, ಕಾಲಮಲ್ಲಿ ಫಿಲಪ್ ಮಾಡ್ತಾಯಿದ್ದು. ಅದು ಆಪ್ಷನಲ್ ಆಗಿರೋದ್ರಿಂದ ಕೊಟ್ಟರೆ ನಾವು ಎಂಟ್ರಿ ಮಾಡ್ತಾಯಿದ್ವಿ. ಅಂದರೆ ಕಂಪಲ್ಸರಿ ಅನ್ನುವಂಥದ್ದು ಏನಿಲ್ಲ ಸರ್? ಇಲ್ಲ, ಕಾಲಮ್ ಇದೆ, ಕಾಲಮ್ ಪ್ರಕಾರ ನಾವು ಎಂಟ್ರಿ ಮಾಡ್ತಾ ಇದ್ವಿ. ಅಲ್ಲಲ್ಲ ಸರ್, ಈಗ ಜಾತಿ ಕಾಲಮ್ ಅನ್ನುವಂಥದ್ದು ಮ್ಯಾಂಡೇಟರಿ ಆಗಿ ಫಿಲ್ ಮಾಡಬೇಕಾ ಅಥವಾ ಆಪ್ಷನಲ್ ಇದೆ? ಫಿಲ್ ಮಾಡ್ತಾ ಮ್ಯಾಂಡೇಟ್ ಫಿಲ್ ಮಾಡ್ತಾ ಇದ್ವಿ. ಇನ್ನೊಂದು ವಿಚಾರ ಸರ್, ಯಾವ ರೀತಿ ಇದು ಪರಿಷ್ಕರಣೆಯನ್ನು ಮಾಡ್ತಾ ಇದ್ರಿ? ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥ ಗೃಹ ಜ್ಯೋತಿ ಸಾಕಷ್ಟು ಜನರನ್ನ ಕಡಿತಗೊಳಿಸ್ತಾರೆ ಅನ್ನುವಂಥ ಆತಂಕ ಜನರಲ್ಲಿದೆ. ಆ ಬಗ್ಗೆ ತಾವು ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಇದುವರೆಗೆ ಆ ಥರದ್ದು ಯಾವುದು ಮಾಹಿತಿ ಇಲ್ಲ. ನಮಗೇನು ಸಾಕಾದಿಂದ ಆದೇಶ ಆಗಿದೆ, ಆ ಆದೇಶ ಪ್ರಕಾರ ಕೊಟ್ಟಿರ್ತಕ್ಕಂಥ ಫಾರ್ಮೆಟ್ ಪ್ರಕಾರ ನಾವು ಮುಂದುವರೆದು ಕೆಲಸ ಮಾಡ್ತಾ ಇದ್ವಿ. ಈಗ ಹೆಚ್ಚುವರಿ ದಾಖಲಾತಿಗಳು ಕಡಿಮೆ ಇದ್ದಲ್ಲಿ ಅಥವಾ ಅದನ್ನು ಒದಗಿಸದೇ ಇದ್ದಲ್ಲಿ ಯಾವುದಾದ್ರೂ ಅವರಿಗೆ ಆ ರೀತಿ ವಿನಾಯಿತಿ ಅನ್ನುವಂಥದ್ದು ಏನಾದರೂ ಗ್ರಾಹಕರಿಗೆ ಇರುತ್ತೆ? ವಿನಾಯಿತಿ, ಈಗ ಫಾರ್ ಎಕ್ಸಾಂಪಲ್ ಹೀಗೆ ಒಂದು ತುಂಬ 2005 ಎಪಿಕ್ ಕಾರ್ಡ್ ಇತ್ತು ಅವ್ರು ವೋಟರ್ ID. ಸೊ ಅದು ನೋಂದಾಯಿತ ಆಗಲಿಲ್ಲ. ಅದೇ ಅವ್ರ ಮಗನ ಕಾರ್ಡ್ ತಗೊಂಡು ನಾವು ಎಂಟ್ರಿ ಮಾಡಿದ್ವಿ, ಅದು ಜೋಡಣೆ ಆಯಿತು. ಎಸ್ ಆಯಿತು. ಇದು ಜೆಸ್ಕಾಂ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹೆಚ್ಚುವರಿ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.